Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಮತ್ತೆ ಮುಂದೂಡಿಕೆಯಾಗಿದೆ. ಮಧ್ಯಾಹ್ನ 2:45ಕ್ಕೆ ಮತ್ತೆ ಮುಂದೂಡಿಕೆಯಾಗಿದೆ. ರೇವಣ್ಣ ಜಾಮೀನು ಅರ್ಜಿ ಈಗ ಮತ್ತೆ ಮುಂದೂಡಿಕೆಯಾಗಿದೆ. ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿರುವಂಥ HD ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆ ಇತ್ತು. ಇವತ್ತು ಮಧ್ಯಾಹ್ನ 2:45ಕ್ಕೆ ಮುಂದೂಡಿಕೆಯಾಗಿದೆ. ಆಕ್ಷೇಪಣೆ ಅರ್ಜಿ ಸಲ್ಲಿಕೆಗೆ ಕಾಲಾವಕಾಶ ಕೋರಿಕೆ ಹಿನ್ನೆಲೆ ಈಗ ಮತ್ತೆ ಮುಂದೂಡಿಕೆಯಾಗಿದೆ. ಹೊಸದಾಗಿ SPPಗಳಾಗಿ ನೇಮಕಗೊಂಡಿದ್ದೇವೆ, ಹೀಗಾಗಿ ಸಮಯ ಬೇಕು ಅಂತ ಕೇಳಿದ್ದಾರೆ SPPಗಳು. ಸೋಮವಾರದವರೆಗೆ ಕಾಲಾವಕಾಶ ಕೋರಿಕೆಗೆ ಮನವಿ ಮಾಡಿದ್ರು. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ನ್ಯಾಯಾಲಯ ಬೇರೆ ರೀತಿಯಂಥ ಮಾಹಿತಿ ಕೊಡದೆ ಜಾಯಣ್ಣ ಕತೋರಿ ಮತ್ತು ಅಶೋಕ್ ನಾಯಕ್ ಮನವಿಯನ್ನು ಮಾಡಿದರು. ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ SIT ಪರ ವಾದ ಮಂಡಿಸಿದಂಥ ಇಬ್ಬರು ಹಿರಿಯ SPPಗಳು ಈಗ ಸೋಮವಾರದವರೆಗೆ ಕಾಲಾವಕಾಶ ಕೋರಿಕೆಗೆ ಮನವಿ ಮಾಡಿದ್ರು. ಈಗ ಮತ್ತೆ ಮುಂದೆ ಹೋಗಿದೆ. 2:45ಕ್ಕೆ ಮುಂದೆ ಹೋಗಿದೆ. ಮುಂದೆ ಏನಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಕಾಲಾವಕಾಶ ಕೋರಲಾಗಿದೆ. ಹೊಸದಾಗಿ SPPಗಳಾಗಿ ನೇಮಕಗೊಂಡಿದ್ದಾರೆ. ಹೀಗಾಗಿ ಮುಂದೆ ಏನಾಗುತ್ತೆ ಇದ್ರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ಗಳು ಬರಬೇಕಾಗುತ್ತೆ. ಕೋರ್ಟ್ನಲ್ಲಿ SIT ಪರ ಈಗಾಗಲೇ ಅಶೋಕ್ ನಾಯಕ್ ಸೇರಿದಂತೆ ಇನ್ನಿತರ ಹಿರಿಯ ನ್ಯಾಯವಾದಿಗಳು ಮನವಿ Come my love, please don't say no baby, come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಮಾಡಿದ್ದಾರೆ. ಜಾಯಣ್ಣ ಕೊಠಾರಿ ಮತ್ತು ಅಶೋಕ್ ನಾಯಕ್ ಇಬ್ಬರು ಕೂಡ ಮನವಿ ಮಾಡಿದ್ದಾರೆ. ಕೋರ್ಟ್ನಲ್ಲಿ SIT ಪರ ವಾದ ಮಂಡಿಸಿದ್ದ ಇಬ್ಬರು ಹಿರಿಯ ನ್ಯಾಯವಾದಿಗಳು ಮೊದಲು ಆಕ್ಷೇಪಣೆ ಸಲ್ಲಿಸಿ ಕಾಲಾವಕಾಶ ನೀಡ್ತೇವೆ, ಮಧ್ಯಾಹ್ನದವರೆಗೆ ಕಾಲಾವಕಾಶ ನೀಡ್ತೇವೆ, ಹೊಸದಾಗಿ SPP ಆದಾಗಲೆಲ್ಲ ಮುಂದೂಡೋದಕ್ಕೆ ಆಗಲ್ಲ ಅಂತ ಈಗ ನ್ಯಾಯಾಲಯ ಹೇಳಿದೆ. ಅವ್ರು ಹೇಳಿದ್ರಂಥದ್ದು ನಾವು ಹೊಸದಾಗಿ ನೇಮಕ ಆಗಿದ್ದೀವಿ, ಹೀಗಾಗಿ ನಮಗೆ ಸಮಯ ಬೇಕು, ಸೋಮವಾರದವರೆಗೆ ಟೈಮ್ ಕೊಡಿ, ಸೋಮವಾರದ ತನಕ ಕಾಲಾವಕಾಶ ನೀಡಬೇಕು ಅಂತ ಕೇಳಿದ್ದಾರೆ. ಬಟ್ ಇದಕ್ಕೆ ನ್ಯಾಯಾಲಯ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಈಗಾಗಲೇ ಮಧ್ಯಾಹ್ನ ತನಕ ಕಾಲಾವಕಾಶವನ್ನು ಕೊಡ್ತೀವಿ, ಮೊದಲು ಆಕ್ಷೇಪಣೆ ಸಲ್ಲಿಸಿ ಆಮೇಲೆ ಬೇಕಾದ್ರೆ ಕಾಲಾವಕಾಶವನ್ನು ಕೊಡ್ತೀವಿ, ಮಧ್ಯಾಹ್ನದವರೆಗೆ ಕಾಲಾವಕಾಶ ನೀಡ್ತೇವೆ, ಹೊಸದಾಗಿ SPP ಆದಾಗಲೆಲ್ಲ ಮುಂದೂಡೋದಕ್ಕೆ ಸಾಧ್ಯ ಇಲ್ಲ. ಮಧ್ಯಾಹ್ನ 2:45ಕ್ಕೆ ವಿಚಾರಣೆ ಮುಂದೂಡಿಕೆಯನ್ನು ಮಾಡಲಾಗಿದೆ. ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ಮತ್ತೆ ಮೂವರು ವಶಕ್ಕೆ. ರೇವಣ್ಣ, ಸತೀಶ್ ಬಾಬು ಬಳಿಕ ಮತ್ತೆ ಮೂವರನ್ನ ವಶಕ್ಕೆ ಪಡೆಯಲಾಗಿದೆ SIT ಅಧಿಕಾರಿಗಳಿಂದ. ರೇವಣ್ಣ A1 ಆರೋಪಿ ಜೈಲಲ್ಲಿದ್ದಾರೆ. ಸತೀಶ್ ಬಾಬು A2 ಆರೋಪಿ. ಇನ್ನೂ ಮೂವರನ್ನ ಈಗ ವಶಕ್ಕೆ ಪಡೆಯಲಾಗಿದೆ. JDS ಮುಖಂಡರು ಮತ್ತು ನಾಯಕರನ್ನ ವಶಕ್ಕೆ ಪಡೆದಿದ್ದಾರೆ SIT ಅಧಿಕಾರಿಗಳು. ಯಾರ್ಯಾರು 3 ಜನ JDS ಮುಖಂಡರು ಮತ್ತು ನಾಯಕರು ಆ ಭಾಗದಲ್ಲಿ? ಸಂಜಯ್ ಹೆಬ್ಬಾಳು, ಕೀರ್ತಿ ಹೊಸೂರು ಮತ್ತು ತಿಮ್ಮಪ್ಪ ವಶಕ್ಕೆ ಹೋಗಿರುವಂತಹ 3 ಜನ JDS ಮುಖಂಡರು. ಮೂವರು ಕೂಡ ಸತೀಶ್ ಬಾಬು ಜೊತೆಗೆ ಸಂಪರ್ಕ ಹೊಂದಿದ್ರು. ಇನ್ನು ಈ ಸಂದರ್ಭ ಮೂವರನ್ನ ವಶಕ್ಕೆ ಪಡೆದಿದ್ದಾರೆ SIT ಅಧಿಕಾರಿಗಳು. ಸಂಜಯ್ ಹೆಬ್ಬಾಳು, ಕೀರ್ತಿ ಹೊಸೂರು, ಇವರು KR ನಗರ ತಾಲೂಕಿನವರು. ಇನ್ನು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಮತ್ತು ಭವಾನಿ ರೇವಣ್ಣ ಅವರ ಸಂಬಂಧಿಯಾಗಿದ್ದಾರೆ. ತಿಮ್ಮಪ್ಪ ವೃತ್ತಿಯಲ್ಲಿ ವಕೀಲರು, ಅಂಕನಹಳ್ಳಿ ಗ್ರಾಮ, ಸಾಲಿಗ್ರಾಮ ತಾಲೂಕು ನಿವಾಸಿ. ಸದ್ಯ ಮೂವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ. ಮೂವರು ಸಹ ಕಿಡ್ನಾಪ್ಗೆ ಸಹಾಯ ಮಾಡಿದ್ದಾರೆ ಅನ್ನುವಂತಹ ಆರೋಪ ಎದುರಿಸ್ತಾ ಇದ್ದಾರೆ. ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ಮತ್ತೆ ಮೂವರನ್ನ SIT ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ರೇವಣ್ಣ, ಸತೀಶ್ ಬಾಬು ಬಳಿಕ ಮತ್ತೆ ಮೂವರು ವಶಕ್ಕೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.